ಬುಲೆಟ್ ಟ್ರೈನ್ ಆದಂಥ ಅಹಮದಾಬಾದ್ ಮುಂಬೈ ಬುಲೆಟ್ ಟ್ರೈನ್ ಇದ್ದ ರೈಲ್ವೆ ಸ್ಟೇಷನ್ ಆದಂಥ ಸಾಬರ್ಮತಿ ರೈಲ್ವೆ ಸ್ಟೇಷನ್ ನೀವು ಇಲ್ಲಿ ನೋಡತ್ತಿರ್ಬೋದು. ಕೇಸರಿ ಬಿಳಿ ಹಸಿರಿನಿಂದ ಲೈಟಿಂಗಿಂದ ಮಿಂಚಾತದೆ. ತೇಜಸ್ಸದ ರೇಖೆ ಐತೆ ನೋಡ್ರಿ ಇಲ್ಲಿ ಅಹಮದಾಬಾದ್ ಮುಂಬೈ. ನಾವು ಇಲ್ಲಿ ಓಲ್ಡ್ ರೈಲ್ವೆ ಸ್ಟೇಷನ್ಸಿಂದ 300 ಕಿಲೋಮೀಟರ್ ಪ್ಲಸ್ ಅವರ್ ಆ್ಯಕ್ಷನ್. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಭಾರತ ದರ್ಶನ ಒಳಗೆ ಕಂಟಿನ್ಯೂಸ್ ಆಗಿ ನೀವು ನಮ್ಮ ಸೀರೀಸ್ನ ಎಂಜಾಯ್ ಮಾಡತ್ತೀರಿ ಅಂತಂದ್ರೆ ಗೊತ್ತೇ ಇರ್ಬೋದು. ನಾವು ನಮ್ಮ ಬೆಂಗಳೂರಿನಿಂದ ಸ್ಟಾರ್ಟ್ ಮಾಡಿ ಈ ಸೀರೀಸ್ನ ಏನಿಲ್ಲ ಅಂದರೂ 7 ರಿಂದ 8 ಸ್ಟೇಟ್ಸ್ನ ಕವರ್ ಮಾಡಿದ್ದೀವಿ, ಮೇನ್ ರೈಲ್ವೆ ಸ್ಟೇಷನ್ಸ್ಗಳನ್ನ. ಈಗ ಅದೇ ಸೀರೀಸ್ ಒಳಗೆ ನಾವು ಮುಂದೆ ಹೊಂಟೇವಿ ಮಧ್ಯಪ್ರದೇಶಕ್ಕೆ, ಗುಜರಾತದ ಸ್ವಲ್ಪ ನೀವು ಸೀರೀಸ್ನ ಎಂಜಾಯ್ ಮಾಡ್ರಿ ಅಂತೇಳಿ ನಾನು ಅನ್ಕೋತೀನಿ. ರಾಜಸ್ಥಾನಕ್ಕೆ ಹೋದಿವಿ, ಆಮೇಲೆ ವಾಪಸ್ ಗುಜರಾತಿಗೆ ಬಂದೀವಿ. ಗುಜರಾತದ ಒಂದೇ ಪಾಠ ಹಾಕೀನಿ, ಬಟ್ ಗುಜರಾತದ ಫುಲ್ ಕವರಿಂಗ್ ನಾವು ಪ್ಲ್ಯಾನ್ ಮಾಡತ್ತೀವಿ. ಒಂದು ಸ್ವಲ್ಪ ಇದು ಹೆಂಗೆ ಲಿಂಕ್ ಇರುತ್ತೆ ಪಾಠ, ಅದಕ್ಕೆ ಲಿಂಕ್ ಇಟ್ಕೊಂಡು ಹೊಂಟೀನಿ. ಈಗ ನಾವು ವಾಪಸ್ ಹೊಂಟೇವಿ ಇಂದೋರಿಗೆ. ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಮಧ್ಯಪ್ರದೇಶ ಒಳಗೆ ಬರುತ್ತೆ. ಇಂದೋರದಿಂದ ಮತ್ತು ಭೋಪಾಲ್ಗೆ ಹೋಗ್ತೀವಿ, ಅದು ಮಧ್ಯಪ್ರದೇಶ ಒಳಗೆ ಬರುತ್ತೆ. ಪೂರ್ತಿ ನಿಮಗೆ ಎಲ್ಲ ರೂಟ್ನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಯಾವ ಟ್ರೈನ್ ಚೂಸ್ ಮಾಡ್ಕೊಂಡು ಹೋಗುತ್ತೆ ರೀ? ಗಾಂಧಿಧಾಮ್ ಅಂದ್ರೆ ಗುಜರಾತದ ಗಾಂಧಿಧಾಮಿಂದ ಮಧ್ಯಪ್ರದೇಶದ ಇಂದೋರಿಗೆ ಹೋಗುವಂಥ ವೀಕ್ಲಿ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ನಾವು ಇವತ್ತು ಚೂಸ್ ಮಾಡ್ಕೊಂಡಿವಿ ನಮ್ಮ ಜರ್ನಿಗೆ. ಪೂರ್ತಿ ಓವರ್ ನೈಟ್ ಜರ್ನಿ ಇರ್ತೈತಿ. ಫುಲ್ ಡಿಫ್ರೆಂಟ್ ರೂಟ್ ಐತಿ. ಒಳಗೆ ಇಂಟೀರಿಯರ್ ಪಾರ್ಟ್ ಒಳಗೆ ಹಾದು ಹೋಗುತ್ತೆ ಟ್ರೈನ್. ಬೆಳತನಕ ಮಟ್ಟ ಜರ್ನಿ ಇರುತ್ತೆ. ಪೂರ್ತಿ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ನಾನಂತೂ ತೋರಿಸ್ತೇನೆ. ನಮ್ಮ ಜೊತೆ ಇವತ್ತು ಟ್ರಾವೆಲಿಂಗ್ ಒಳಗೆ ಅದಾರ ಸತ್ಯ ಅಣ್ಣ ಮತ್ತು ಶ್ರೇಯಾಂಶ್ ಭಯ್ಯ. ಪೂರ್ತಿ ಮಸ್ತ್ ಸಿರೀಸ್ ಆಗೋದೈತಿ ನಿಮ್ಗೆ. ಇದು ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ನಿಮಗೆ ಬರತ್ತ. ನಿಮಗೆಲ್ಲ ಒಂದು ಐಡಿಯಾ ಇರ್ಬೋದು, ಮುಂಬೈಯಿಂದ ಅಹಮದಾಬಾದಿಗೆ ಒಂದು ಬುಲೆಟ್ ಟ್ರೈನ್ ಬರತ್ತದ ಅಂತೇಳಿ ಸನಿದ್ರ ಒಳಗೆ. ಅದೆಲ್ಲ ಇತ್ತಪ್ಪ ಅಂತ ಕೇಳೋದಂತಂದ್ರೆ ಅದು ಅಹಮದಾಬಾದ್ ರೈಲ್ವೆ ಸ್ಟೇಷನ್ ಅಂತೇಳಿ ಇಲ್ರಿ, ಇಲ್ಲೇ ಸಾಬರ್ಮತಿ ಅಂತೇಳಿ ಒಂದು ರೈಲ್ವೆ ಸ್ಟೇಷನ್ ಐತಿ ಅಹಮದಾಬಾದ್ ಒಳಗೆ. ಅದು ಯಶವಂತಪುರ ಟೈಪ್ ರೈಲ್ವೆ ಸ್ಟೇಷನ್. ಅಲ್ಲೇ ನಿಮಗೆ ಸಾಬರ್ಮತಿ ಇದೆ ದೊಡ್ಡ ಬುಲೆಟ್ ಟ್ರೈನ್ ರೈಲ್ವೆ ಸ್ಟೇಷನ್ ಒಳಗೆ ಸಿಗುತ್ತೆ. ನಾನೀಗ ಅದನ್ರಿ ಗುಜರಾತದ ಅಹಮದಾಬಾದ್ ಒಳಗೆ ಬರುವಂಥ ಸಾಬರ್ಮತಿ ರೈಲ್ವೆ ಸ್ಟೇಷನ್ ಒಳಗೆ. ನಮ್ಮ ಇಂಡಿಯಾದ ಫಸ್ಟ್ ಬುಲೆಟ್ ಟ್ರೈನ್ ಆದಂಥ ಅಹಮದಾಬಾದ್ ಮುಂಬೈ ಬುಲೆಟ್ ಟ್ರೈನ್ ಇದ್ದ ರೈಲ್ವೆ ಸ್ಟೇಷನ್ ಆದಂಥ ಸಾಬರ್ಮತಿ ರೈಲ್ವೆ ಸ್ಟೇಷನ್ ನೀವು ಇಲ್ಲಿ ನೋಡತ್ತಿರ್ಬೋದು. ಕೇಸರಿ ಬಿಳಿ ಹಸಿರಿನಿಂದ ಲೈಟಿಂಗಿಂದ ಮಿಂಚಾತದೆ. ಇನ್ನೇನು ಕೆಲವೇ ವರ್ಷಗಳೊಳಗೆ ಈ ಸಾಬರ್ಮತಿದ ಬುಲೆಟ್ ಟ್ರೈನ್ ರೈಲ್ವೆ ಸ್ಟೇಷನ್ ರೆಡಿ ಆಗಿ ಜನಸೇವೆಗೆ ಸ್ಟಾರ್ಟ್ ಆಗುತ್ತೆ. ಅದ್ರದ್ದು ವಿಡಿಯೋ ನಂದು ಇನ್ನೊಂದು ಚಾನಲ್ ಒಳಗೆ ಬಂದಿರುತ್ತೆ, ಅದನ್ನು ಎಕ್ಸ್ಪ್ಲೋರ್ ಮಾಡಿ ಮಾತ್ರ ಬರೋಕೆ ಹೋಗ್ರಿ. ನಾವೀಗ ಡಿಪಾರ್ಟ್ ಆದ್ವಿ ಅಹಮದಾಬಾದ್ ಜಂಕ್ಷನಿಂದ 5 ನಿಮಿಷ ಡಿಲೇ ಆಗಿ. ನಮ್ಮ ಬಾಜು ಪ್ಲಾಟ್ಫಾರ್ಮ್ದಾಗ ಒಂದು ಟ್ರೈನ್ ಇತ್ತು ಸಾಬರ್ಮತಿ ಎಕ್ಸ್ಪ್ರೆಸ್ ಅಂತಂತೇಳಿ ಅಹಮದಾಬಾದಿಂದ ಗೋರಖ್ಪುರ. ಆ ಟ್ರೈನಿಂದ ಚೇರ್ನ್ ಪುಲ್ಲಿಂಗ್ ಆಗಿತ್ತು. ನಮ್ಮ ಮುಂದೆ ಆ ಟ್ರೈನಿಂದ ಡಿಪಾರ್ಚರ್ ಇತ್ತು. ಅದ್ರ ಸಂಬಂಧ ನಮ್ಗೆ ಡಿಲೇ ಡಿಪಾರ್ಚರ್ ಕೊಟ್ರೆ. ಇಲ್ಲಿ ನೋಡ್ರಿ ತೇಜಸ್ ಐತೆ, ತೇಜಸ್ಸದ ರೇಖೆ ಐತೆ ನೋಡ್ರಿ ಇಲ್ಲಿ ಅಹಮದಾಬಾದ್ ಮುಂಬೈ. ಬ್ಯಾಕ್ ಟು ಬ್ಯಾಕ್ ಗಾಡೀಸದ್ದು ಡಿಪಾರ್ಚರ್ ಇರುತ್ತೆ. ಅವ್ರದ್ದು ಕರೆಕ್ಟ್ ಇನ್ಸ್ಪೆಕ್ಷನ್ ಆಗಲಿ ಡಿಪಾರ್ಚರ್ಗಿಂತ ಮೊದಲು ಅಂತೇಳಿ ಇಂಥವು ಲೈಟ್ಸು ನೀವು ನೋಡೋಕೆ ಸಿಗ್ತಾವೆ. ಇವಾಗ ವೀಲ್ ಕರೆಕ್ಟ್ ಅಲೈನ್ಮೆಂಟ್ ಐತೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ತಾರೆ. ನಿಮಗೆ ನಾನು ಹೇಳತ್ತಿದ್ದೆಲ್ಲ ಬುಲೆಟ್ ಟ್ರೈನದ ಪ್ರೊಜೆಕ್ಟದ ಲೈನ್, ಅದರದ್ದು ಲೈನನ್ನು ಸಪ್ರೇಟ್ ಮಾಡತ್ತಾರ ನೋಡ್ಬೋದು ನೀವು ಇಲ್ಲಿ ಮೇಲೆ. ಆಲ್ಮೋಸ್ಟ್ ಗುಜರಾತದ ಸೈಡ್ ಕಂಪ್ಲೀಟ್ ಆಗೈತಿ. ಮಹಾರಾಷ್ಟ್ರದ ಸೈಡ್ ಲ್ಯಾಂಡ್ ಅಕ್ವಿಸಿಷನ್ ಸಂಬಂಧ ಕೆಲಸ ನಿಂತಿತ್ತು. ಇನ್ನೊಂದು 2.5 ರಿಂದ 3 ವರ್ಷದಾಗ ಇದು ಕಂಪ್ಲೀಟ್ ಆಗುತ್ತೆ. ನಾವು ಇಲ್ಲಿ ಓಲ್ಡ್ ರೈಲ್ವೆ ಸ್ಟೇಷನ್ಸಿಂದ 300 ಕಿಲೋಮೀಟರ್ ಪ್ಲಸ್ ಅವರ್ ಆ್ಯಕ್ಷನ್ನ ಎಂಜಾಯ್ ಮಾಡ್ಬೋದು. ಡಿಪಾರ್ಟ್ ಆಗಿ ಕೊಡ್ಕೊಂಡು ನೋಡ್ರಿ ಇಲ್ಲಿ ಲಾಂಗ್ ರನ್ನಿಂಗ್ ಗಾಡಿ ಆದಂತಹ ದಾದರ್ ಭುಜ್ ಎಕ್ಸ್ಪ್ರೆಸ್ ಜೊತೆ ನಮ್ದು ಕ್ರಾಸಿಂಗ್ ಆದ. ಭುಜ್ ಕಚ್, ರನ್ ಆಫ್ ಕಚ್ ಇವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಭಾಳ ಆಸೆ ಇದ್ರಿ. ನೀವು ಕಾಮೆಂಟ್ ಮಾಡಿರಿ. ನಮ್ಮ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಭಾರತ ಸೀರೀಸ್ನ ನಾವು ಲಾಂಚ್ ಮಾಡ್ಕೊತಾನೆ ಇರ್ತೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೈನ್ಸ, ಡಿಫ್ರೆಂಟ್ ವೆರೈಟಿ ಆಫ್ ಟ್ರೈನ್ಸ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರೈನ್ಸ್ನ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಡಿಫ್ರೆಂಟ್ ಸಿಟೀಸಿಂದ.
ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡತ್ತೀವಿ ನೋಡ್ರಿ ನಾವೀಗ. ನಮ್ಮದೊಂದು ಟ್ರೈನ್ ಜರ್ನಿನೂ ಆಗಿತ್ತು ಈ ಸೈಡಿಂದ. ಇಲ್ಲಿ ನಾವು ಒಂದು ಟ್ರೈನ್ ಓವರ್ಟೇಕ್ ಮಾಡಿದ್ದೀವಿ. ಯಾವತ್ತಪ್ಪ ಅಂತಂತಂದ್ರೆ ನಮ್ಮನ್ನು ಓವರ್ಟೇಕ್ ಮಾಡಿತ್ತು, ಸಾರಿ, ಏಕ್ತಾನಗರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನಮ್ಮನ್ನು ಓವರ್ಟೇಕ್ ಮಾಡಿತ್ತು. ಅಥವಾ ನಾವು ನೈನಗರ ಒಂದು ಕನ್ಫ್ಯೂಸ್ ಐತೆ. ಮತ್ತು ಅಹಮದಾಬಾದಿಂದ ಇಂದೋರಿಗೆ ನಮ್ದು ರೂಟ್ ಮ್ಯಾಪ್ ನೋಡ್ಬೇಕಂತಂದ್ರೆ ಅಹಮದಾಬಾದಿಂದ ಡಿಪಾರ್ಟ್ ಆಗೋಕೆ ನಾವು ನದಿ ಆದಮೇಲೆ ಆನಂದದಿಂದ ಒಂದು ಲೈನ್ ಐತ್ರಿ, ಡೈರೆಕ್ಟ್ ರತ್ಲಾಮ ದಿಲ್ಲಿ ಮೇನ್ ಲೈನಿಗೆ ಕೊಡುತ್ತೆ. ಅಲ್ಲಿಂದ ನಾವು ಹೋಗಿ ರತ್ಲಾಮ್ ಹೋಗ್ತೀವಿ. ರತ್ಲಾಮ್ದಿಂದ ನಾಗ್ದಾ ಹೋಗಿ ಅಲ್ಲಿ ರಿವರ್ಸಲ್ಲಿ ತೊಗೊಂಡು ಹೋಗ್ತೇವೆ ರೀ ಇಂದೋರಿಗೆ ನಾವು ಹೋಗತ್ತಿಲ್ಲ. ಅದರಿಂದ ನಾವು ಕಂಟಿನ್ಯೂಸ್ ಜರ್ನಿನೂ ಐತೆ ನಮ್ದು. ಇಂದೋರದಿಂದ ಭೋಪಾಲಿಗೆ ವಯ ಉಜ್ಜಯಿನಿಗೆ ನಾವು ಡಿಪಾರ್ಟ್ ಆಗಿ ಅಲ್ಲಿಂದ ನಾವು ನೆಕ್ಸ್ಟ್ ಜರ್ನಿನ ಕಂಟಿನ್ಯೂ ಮಾಡ್ತೇವೆ. ಡಬಲ್ ಎಲ್ಲೋ ಬ್ಲಿಂಕರ್ ರೈಟ್. ಜಸ್ಟ್ ನಾವು ಕ್ರಾಸ್ ಮಾಡಿದ್ದೀವಿ ರೀ ವಟವಾ ರೈಲ್ವೆ ಸ್ಟೇಷನ್. ನಮ್ಮ ಹುಬ್ಬಳ್ಳಿಯಿಂದ ಒಂದು ವಟವಾಗ ಟ್ರೈನು ಬರ್ತಿದ್ದು. ವಟವಾ ಅನ್ಸುತ್ತೆ. ಹುಬ್ಬಳ್ಳಿಯಿಂದ ವಟವಾಗ ಟ್ರೈನು ಬರ್ತಿದೆ. MGR ಚೆನ್ನೈ ಸೆಂಟ್ರಲ್ ಸೂಪರ್ ಫಾಸ್ಟ್ ಏನು ಹೋಗುತ್ತಲ್ಲ ಅದ್ರದ್ದು ರೇಕ್ ಶೇರಿಂಗ್ ಕೊಟ್ಟು ವೀಕ್ಲಿ ಒನ್ಸ್ ಏನೋ ಓಡ್ಸಂಗಿದ್ರು ಅದನ್ನ ಗಾಡಿ. ಅದನ್ನು ಕಂಟಿನ್ಯೂ ಮಾಡಿದ್ರೆ ಭಾಳ ಚಲೋ ಅನ್ಸುತ್ತೆ ನಂಗೆ. ಯಾಕಂತಂದ್ರೆ ಕಂಟಿನ್ಯೂಸ್ ಪ್ಯಾಕು ಹೊಡ್ದಿತ್ತು ಅದು. ನಮ್ಮ ಗಾಡಿದ ಕಂಡೀಷನ್ ನೋಡ್ಬೋದು ನೀವು ಇಲ್ಲಿ. ಪೂರ್ತಿ ಇದು ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಅನ್ಸತ್ತೆ ನನಗೆ. ಫಸ್ಟ್ ಕ್ಲಾಸ್ AC ಇದ್ದಾಗೈತಿ. 2 AC ಈ ಟ್ರೈನ್ ಒಳಗೆ ಅದಾವ ನೋಡ್ಬೋದು. ಇಲ್ಲಿ 22 ಮಿಡ್ ಕೋಚ್ ಐತಿ. ಬಟ್ ಕಂಡೀಷನ್ ಭಾಳ ಇದಾಗೈತಿ. ಇಲ್ಲಿ ಕಂಡೀಷನಿಗೆ ಇದು ವೆಲ್ ಆ್ಯಂಡ್ ಗುಡ್ ಅಂತೇಳಿ ನಾನು ಹೇಳ್ತೇನೆ. ಮತ್ತು ಈ ಟ್ರೈನ್ ಒಳಗೆ ನೀವು ನೋಡಿದ್ರೆ ನಾನು ಹ್ಯಾಂಡ್ ಟವಲ್ಗೆ ಇದೆ. ಬಟ್ ಹ್ಯಾಂಡ್ ಟವಲ್ಗೆ ಬದಲು ಅವರ ಇದೊಂದು ಯೂಸ್ ಆ್ಯಂಡ್ ಥ್ರೋ ಹ್ಯಾಂಡ್ ಟವಲ್ ಕೊಟ್ಟರೆ ಸೇಮ್ ಲೈಕ್ ಟಿಶ್ಯೂ ಇದೆ. ಈ ಟಿಶ್ಯೂನು ಅನ್ನೋಕ್ಕಾಗಲ್ಲ, ಅವು ವೆಟ್ ವೈಪ್ಸ್ ಇರೋದು ಗೊತ್ತ್ರಿ, ಹಾಗೆ ಇದೆ. ನಾರ್ಮಲ್ ವೈಪ್ಸ್, ವೆಟ್ ಇಲ್ಲ, ನಾರ್ಮಲ್ ವೈಪ್ಸ್ ನೋಡ್ಬೋದು. ವಟವಾ ಆದ್ಮೇಲೆ ನೋಡ್ರಿ ಸ್ಪೀಡ್ ಪಿಕಪ್ ತೊಗೊಳಗತ್ತೆ ನಮ್ಮ ಗಾಡಿನ. ಪೂರ್ತಿ ಇದೆ ಲೈನ್ ಏನೈತಲ್ಲ ಅಹಮದಾಬಾದ್ ಮುಂಬೈ ಮೇನ್ ಲೈನ್ ಒಳಗೆ ಇರ್ತೇವೆ ನಾವೀಗ. ಫೈನಲಿ ಗಾಡಿ ನೋಡ್ಬೋದು ಇಲ್ಲೇ ಪಿಕಪ್ ತೊಗೊಳಗತ್ತೆ. 110 ಕ್ರಾಸ್ ಆದ.
ಈಗ ಟ್ರೈನ್ ಒಳಗೆ ಎಂಟ್ರ್ ಆಗ್ಯಾವ್ರಿ. ನಮ್ದು ಸೀಟ ಭಾಳ ಡಿಫ್ರೆಂಟ್ ಅದಾವ. 1:30 ಮತ್ತು 40. ಬಟ್ ರೈಲ್ವೆ ಯಾವಾಗಿಂದ ಇಷ್ಟು ಪೂವರ್ ಆತಂತೇಳಿ ಗೊತ್ತಾಗಲಿಲ್ಲ. ಸೀಟ್ ನಂಬರ್ಸ್ ಅದಕ್ಕೆ ಪ್ರಿಂಟೆಡ್ ಇಲ್ರಿ, ಆ ಮಾರ್ಕರಿಂದ ಬರ್ದಾರ. ಅದು ಹೆಂಗೆ ಬರ್ದಾರ ನೀವು ನೋಡ್ರಿ. ಆ ಸಣ್ಣ ಹುಡುಗರು ತಿದ್ಕೊಂತ ಅಡ್ಡಾಡಂಗಿಲ್ರಿ ಗಾಡಿ ಮೇಲೆ, ಹಂಗೆ ತಿದ್ದಾರೆ ಎಲ್ಲ ಕಡೆ. ಒಂದೇ ಕಡೆ ಅಂತಲ್ಲ, A to Z ಓಚ್ ಪೂರ್ತಿ ಹಿಂಗೆ ಐತೆ ನೋಡ್ರಿ. ನಿಮ್ಗೆ ಎಲ್ಲೂ ಇಲ್ಲ ಇಲ್ಲೇ 5 ನಂಬರ್ ತೋರಿಸ್ತಾನೆ ಹೋಗ್ಬೋದಾರ ಅಪ್ಪ ನೋಡ್ರಿ. 6 ನಂಬರ್ ಇಲ್ಲೂ ಭಾಳ ಹಂಗೆ. ಏನು ರೈಲ್ವೆ ಯಾವ ಲೆಕ್ಕ ಕೊಂಟದ ಅಂತೇಳಿ ಅರ್ಥ ಆಗತ್ತಿಲ್ಲ ನನಗರ. ಗುಜರಾತದ ಇನ್ನೊಂದು ಇಂಪಾರ್ಟೆಂಟ್ ಸಿಟಿ ಆದಂಥ ನದಿಯಾದ್ ಜಂಕ್ಷನ್ಗೆ ಈಗ ನಾವು ಎಂಟ್ರ್ ಆದೀವಿ ನೋಡ್ರಿ. ಭಾಳ ನೈಟ್ ಜರ್ನಿ ಐತಿ. ಫುಲ್ ನಿದ್ದೆ ಬರೋದೈತಿ. ಕಂಟಿನ್ಯೂಸ್ ನಾವು ಜರ್ನಿ ಮಾಡತ್ತೀವಿ. ಹೆಂಗಪ್ಪ ಅಂತಂತಂದ್ರೆ ಒಂದು ಸ್ವಲ್ಪ ಜರ್ನಿಗೆ ಅಂದ್ರೆ ನೀವು ಇದನ್ನ ಮಾಡ್ತೀರಿ. ನಾವು ಉದಯಪುರದೊಳಗಿದ್ದೀವಿ. ಉದಯಪುರದಿಂದ ಒಂದು ಜೈಪುರ ಅಸರ್ವಾ ಅಂತೇಳಿ ಎಕ್ಸ್ಪ್ರೆಸ್ ಬರುತ್ತೆ ರಾತ್ರಿ 3:30ಗೆ. ರಾತ್ರಿ 3:30ಗೆ ಆ ಟ್ರೈನ್ ಹಿಡಿಯಾಕ ರಾತ್ರಿ 3:30 ಮಟ್ಟ ಮಕ್ಕೊಲಿಲ್ಲ. 4 ಗಂಟೆಗೆ ಆ ಟ್ರೈನೇ ಮಕ್ಕೊಂಡೆ. ಬೆಳಿಗ್ಗೆ 8 ಗಂಟೆಗೆ ಆ ಟ್ರೈನೇ ಜೈಪುರಿಂದ ಅಹಮದಾಬಾದ್ ಬರುತ್ತೆ. ಅಹಮದಾಬಾದ್ ಒಳಗೆ ಸ್ವಲ್ಪ ಇದ್ದೀವಿ, 1-2 ತಾಸು ಮಕ್ಕೊಂಡ್ವಿ. ಆಮೇಲೆ ಅಹಮದಾಬಾದಿಂದ ಬಂದೀವಿ ಎಲ್ಲಿಗಪ್ಪ ಅಂತಂತಂದ್ರೆ ಪಾಟನಿಗೆ. ಅದು ಇನ್ನೊಂದು ವಿಡಿಯೋ ನೋಡಿರ್ತೀರಿ ನೀವು. 10 ಗಂಟೆಗೆ ಬಂದೀವಿ, 12 ಗಂಟೆ ಮಟ್ಟ ಆ ಜರ್ನಿ ಆತ. 1 ಗಂಟೆಗೆ ಮಕ್ಕೊಂಡ್ವಿ. ಬೆಳಿಗ್ಗೆ 6:30-7 ಗಂಟೆಗೆ ಮತ್ತೆ ಪಾಟನ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಮತ್ತು ಸಂಜೆ 5 ಗಂಟೆಗೆ ಈ ಟ್ರೈನ್ ಇದು ಪಾಟನಿಂದ ಇನ್ನೊಂದು ಟ್ರೈನ್ ಬರುತ್ತೆ ಜೋಧ್ಪುರದಿಂದ ಅಹಮದಾಬಾದ್ ಸಾಬರ್ಮತಿ ಬರೋ ಟ್ರೈನ್. ಅದನ್ನ ಹಿಡ್ಕೊಂಡು ಸಾಬರ್ಮತಿ ಅಹಮದಾಬಾದ್ ಬಂದ್ವಿ. ಅಹಮದಾಬಾದ್ ಒಳಗೆ ಮತ್ತೊಂದು 2 ತಾಸು ಅಡ್ಡಾಡೆ ವಿಡಿಯೋ ಮಾಡಿದ್ದೀವಿ, ಅಂದ್ರೆ ಫುಡ್ ಲಾಗ್ ಟೈಪ್. ಮತ್ತು ಆಮೇಲೆ ಈ ಟ್ರೈನಿಗೆ ಐತಿ ಬ್ಯಾಕ್ ಟು ಬ್ಯಾಕ್ ನಿದ್ದೆ ಇಲ್ಲೇ ಇಲ್ಲರಿ. ಹೆಂಗಾಗಿದೆ ಅಂದ್ರೆ ಬರ್ದಿಂದ ಎಷ್ಟು ಫುಲ್ ಬ್ರೈಟಿ ಬಂದಿದ್ದು ನಾನು. ಇಲ್ಲಿ ಬರೋ ಫುಲ್ ಡಾರ್ಕಿ ಆಗಿ ಹೊಂಟೇನಿ ಈಗ ನಾನು. ಇನ್ನು ಭಾಳ ಜರ್ನಿ ನಮ್ದು ಕಂಟಿನ್ಯೂಸ್ ಐತಿ. ಇಲ್ಲಿಗೆ ಎಂಡ್ ಇರೋದೇ ಇಲ್ಲ. ನಿಮ್ಮನ್ನ ನಾವು ನಾರ್ತ್ ಈಸ್ಟ್ ಮಟ್ಟ ಜಕ್ಕೊಂಡು ಹೊಂಟೇನಿ. ಇವತ್ತಿನ ಶುಭ ಮುಂಜಾನೆ ಈ ಲಾಲ್ ಗುಡ್ಡದ ವ್ಯಾಗ್ 9 ನೋಡ್ಕೊಂತ ಆಗೈತೆ ನೋಡ್ರಿ. ನಾಯಕೇರಿ ರೈಲ್ವೆ ಸ್ಟೇಷನ್ ಒಳಗೆ ಸ್ಟಾಪ್ ಆಗೀವಿ. ಮಸ್ತ್ ಸನ್ನಿ ಮಾರ್ನಿಂಗ್ ಆದೈತಿ. ನಾವೀಗ ಉಜ್ಜಯಿನಿ ಔಟ್ರದಾಗದೆ. ಉಜ್ಜಯಿನಿ ಇನ್ನೊಂದು ಕೆಲವೇ ಕ್ಷಣಗಳೊಳಗೆ ತಲುಪ್ತೀವಿ. 31120 ಐದು ನೋಡ್ರಿ. ಸ್ವಲ್ಪ ಕಲರ್ ಡಿಫ್ರೆಂಟ್ ಅನ್ಸದ ನನಗಿದೆ. ಲಾಲ್ ಗುಡ್ಡ ಎಲೆಕ್ಟ್ರಿಕ್ ಶರ್ಟದ್ದು. ನಾಯಕೇರಿ ರೈಲ್ವೆ ಸ್ಟೇಷನ್ ಎಷ್ಟು ಬ್ಯೂಟಿಫುಲ್ ಆಗೈತೆ ನೋಡ್ರಿ. ಇಲ್ಲಿ ಪ್ಲಾಟ್ಫಾರ್ಮ ಇಲ್ಲ, ಪೂರ್ತಿ ತೆಳಗೆ ಗಾರ್ಡನ್ ಟೈಪ್ ಐತಿದೆ. ಭಾಳ ಲೈಕ್ ಆಯ್ತು ಸ್ಟೇಷನ್. ಯಾವಾಗೂ ಒಮ್ಮೆ ನಾನು ಇಲ್ಲಿ ಮೈಸೂರು ಜೈಪುರ ಒಳಗೆ ಬಂದಾಗ ನಿಮಗೆ ತೋರಿಸಿದ್ದೆ ಈ ರೈಲ್ವೆ ಸ್ಟೇಷನ್. ನಾನು ಇಲ್ಲಿ ತೆಳಗೆ ಸ್ವಲ್ಪ ಅಡ್ಡಾಡಿದ್ದೆ. ಅದ್ರೊಳಗೆ ಮೇ ಬಿ ಅದ್ರ ಸ್ಟಾಪ್ ಐತೆ ಅಂಥೇಳಿ ಅನ್ಕೋತೀನಿ ನಾನು ಇಲ್ಲಿ. ನಾವೀಗ ಬಂದು ತಲುಪೇವ್ರಿ ಮಹಾಕಾಲ್ನಾಗ. ನಮ್ಮ ಟಿಕೆಟ್ ಇತ್ತು ಇಂದೋರ್ ಮಠ, ಬಟ್ ಪ್ಲ್ಯಾನ್ ಚೇಂಜ್ ಆಯ್ತು. 2 ತಾಸು ನಮ್ದು ಅಲ್ಲೇ ಇಂದೋರ್ ಒಳಗೆ ಗ್ಯಾಪ್ ತೊಗೋಬೇಕಂತ ಮಾಡಿದ್ವಿ. 2 ತಾಸು ಅಲ್ಲಿ ತೊಗೋ ಬದ್ಲಿ ಅದೇ 2 ತಾಸನ್ನ ಟ್ರೈನ್ ಒಳಗೆ ಸ್ಪೆಂಡ್ ಮಾಡಿ ರೂಮ್ ಚೆಕ್ಕಿನ್ ಟೈಮಿಂಗಿಗೆ ಕರೆಕ್ಟ್ ಭೋಪಾಲ್ ಮುಟ್ರಿ ಅಂತೇಳಿ ಪ್ಲ್ಯಾನ್ ಒಂದು ಸ್ವಲ್ಪ ಚೇಂಜ್ ಆಯ್ತು. ಇನ್ನು ನಾವು ಏನು ಹೋಗ್ತೇವ್ರಿ ಉಜ್ಜಯಿನಿಂದ ನಾವಿನ್ನು ಹೋಗ್ತೀವ್ರಿ ಉಜ್ಜಯಿನಿಂದ ಮಕ್ಸಿ ಮೇಲೆ ಭೋಪಾಲಿಗೆ. ಅದು ಜರ್ನಿ ನಿಮ್ಗೆ ಇಲ್ಲ ಕಂಟಿನ್ಯೂಸ್ ಇರುತ್ತೆ. ಜೈಪುರಿಂದ ಒಂದು ಟ್ರೈನ್ ಬರತೈತಿ ಭೋಪಾಲ್ಗೆ ಹೋಗೋದು. ಆ ಟ್ರೈನ್ ಒಳಗೆ ಹಾಕ್ತೀವಿ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ.
ನೀವೇನರ ಉಜ್ಜಯಿನಿಗೆ ಅಡ್ಡಾಡಕ್ಕೆ ಬರತ್ತೀರ ಅಂದ್ರೆ ನಂದು ಉಜ್ಜಯಿನದ ಒಂದು ವಿಡಿಯೋ ಐತೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಒಂದು ದಿನ ಉಜ್ಜಯಿನ್ ಬಂದು ಇನ್ನೊಂದು ಸಲ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಪ್ರೀಮಿಯಂ ಲಾಬಿ ಮತ್ತು ನಾವು ಬಂದಂಥ ಟ್ರೈನ ಡಿಪಾರ್ಟ್ ಆಯ್ತು ನೋಡ್ರಿ ಇಲ್ಲಿ. ಈಗ ನಾವು ಹೋಗುವಂಥ ಟ್ರೈನೇ ಇಲ್ಲ ಐತೆ ನೋಡ್ರಿ, ಜೈಪುರ್ ಭೋಪಾಲ್ ಜೈಪುರ್ ಸರ್ವ ರಿಕ್ಷಾ ಹಿಂಗದ ಗಾಡಿ ಇದೆ. ಇದೇ ಟ್ರೈನ್ ಒಳಗೆ ನಾವೀಗ ಭೋಪಾಲ್ ಮಾಡೋ ಹೊಂಟ್ರಿ. ಉಜ್ಜಯಿನ ಜಂಕ್ಷನ್ ಪಾಯಿಂಟ್ ಇರೋದು ಇದಕ್ಕೆ ರೀ. ಒಂದು ಲೈನ್ ಡೈರೆಕ್ಟ್ ಫತೇಬಾದ್ ಮೇಲೆ ಬರುತ್ತೆ, ಒಂದು ಲೈನ್ ಬರುತ್ತೆ ಇದರಿಂದ ಏನದ ನಾಗ್ದಾಯಿಂದ. ಒಂದು ಲೈನ್ ನಮ್ಮ ಮಕ್ಸಿ ಸೈಡ್ ಹೋಗುತ್ತೆ, ಒಂದು ಸೈಡ್ ಇಂದೋರ್ ಸೈಡ್ ಡೈರೆಕ್ಟ್ ಹೋಗುತ್ತೆ. ಅದ ಫತೇಬಾದ್ ಹೇಳಿದ್ದು ನಾನು. ಬರೀ ಒಳಗತ್ತಾನಂತ ನಂಗೆ ಸೆಕೆಂಡ್ ಎ ಸಿ ಒಳಗೆ ಇದೇ ಕಲರ್ ಕಾಂಬಿನೇಷನ್ ಇಷ್ಟ ಆಗುತ್ತೆ. ಮಸ್ತ್ ಇಷ್ಟ ಆಗುತ್ತೆ ನೋಡ್ರಿ ಇದೇ ಕಲರ್ ಕಾಂಬಿನೇಷನ್ ನನಗೆ. ಒಂದು 600 650 ಕಿಲೋಮೀಟ್ರದ ಲಾಂಗ್ ರನ್ ಮಾಡ್ಕೊಂಬಂದತ್ರಿ ಇದೆ ಟ್ರೈನ. ಸಂಜೆ 6 ಗಂಟೆಗೇನೋ ಸಂಜೆ 8 ಗಂಟೆಗೆ 8 ಗಂಟೆಗೇನೋ ಬಿಟ್ಟಿರುತ್ತೆ. ಆಮೇಲೆ ಇದು ಜೈಪುರದಿಂದ ಫುಲ್ಲು ಸುತ್ತ ಹಾಕ್ಕೊಂಡು ಬರುತ್ತೆ ಉಜ್ಜಯಿನಿಗೆ. ಉಜ್ಜಯಿನಿಂದ ನಾವು ಹಿಂಗೆ ಮತ್ತೆ ಸುತ್ತ ಹಾಕೊಂಡು ಹೊಂಟೇವೆ. ಭಾಳ ಸಣ್ಣ ಸಣ್ಣ ಸ್ಟಾಪ್ನು ಈ ಟ್ರೈನಿಗೆ ಕೊಟ್ರೆ. ಆಮೇಲೆ ಭೋಪಾಲ್ ಹೋಗ್ತೇವೆ. ಭೋಪಾಲ್ದಿಂದ ಒಂದಷ್ಟು ಪ್ಲ್ಯಾನ್ ಐತಿ. ಮತ್ತು ಅಲ್ಲಿಂದ ನಾರ್ತ್ ಈಸ್ಟ್ ಮಿಜೋರಾಮ್ ರಾಜಧಾನಿ ನಿಮಗೆ ನಾನು ತೋರಿಸ್ತಾನಂತ. ಹಿಂಗೈತೆ ನೋಡ್ರಿ ಈಗಿನ ಕಂಡೀಷನ್ ಟ್ರೈನದ್ದು, ನೀಟ್ ಆ್ಯಂಡ್ ಕ್ಲೀನ್. ನಂಗೆ ಈ ಕಲರ್ ಕಾಂಬಿನೇಷನ್ ಹೇಳ್ದಂಗೆ ಇಷ್ಟ ಆಗುತ್ತೆ ಬ್ರೌನದು. ಇದೆ ನೋಡ್ರಿ ಅದು ಮಕ್ಸಿ ಜಂಕ್ಷನ್. ಇಲ್ಲಿಂದ ಡಿಪಾರ್ಟ್ ಆದ್ವಿ ನಾವೀಗ. ಪೂರ್ತಿ ಇಂಟೀರಿಯರ್ ಮಧ್ಯಪ್ರದೇಶದಾಗ ನಾವೀಗ ಹೊಂಟೇವೆ. ಇದೇನಿದು ಲೈನ್ ನೋಡೋದಿರಲ್ಲ 110ಗೆ ಏನಾನ ಸೀಮಿತ ಐತಿ, 130 ಇಲ್ಲಿ ಸೆಕ್ಷನ್. ನಾವೀಗ ಎಂಟ್ರ್ ಅದು ರೀ ಫೈನಲಿ ಭೋಪಾಲದ ಔಟ್ರೊಳಗೆ ಬರುವಂಥ ಸಂತ್ ಹಿರ್ದಾರಾಮ್ ನಗರ್ ರೈಲ್ವೆ ಸ್ಟೇಷನ್ಗೆ 1 ಅವರ್ ಬಿಫೋರ್. ವಾ ಏನು ಸ್ಲ್ಯಾಕ್ ಕೊಟ್ರಿ ಈ ಗಾಡಿಗೆ, ಏನು ಟೈಮಿಂಗ್ ಕೊಟ್ಟರು. 1 ಅವರ್ ಬಿಫೋರ್ ಎಕ್ಸ್ಪೆಕ್ಟ ಮಾಡಿರಲಿಲ್ಲ. ಮಸ್ತ್ ಒಂದಷ್ಟು ಟ್ರೈನ್ಗಳು ಏನದಾವಲ್ಲ ಮ್ಯಾಲೆ ದಿಲ್ಲಿ ಸೈಡ್ ಅಂತಂದು ಝಾನ್ಸಿ ಸೈಡ್ದು ಹೋಗ್ಬೇಕು, ಅವನ್ನ ಬೈಪಾಸ್ ಮಾಡಿಬಿಡ್ತಾರೆ ಸಂತ್ ಹಿರ್ದಾರಾಮ್ ನಗರದಿಂದ. ಇಲ್ಲಿಂದ ನಾವು ಇನ್ನು ಹೋಗಿ ಫೈನಲಿ ಮೇನ್ ಲೈನ್ ಕೊಡ್ತೇವೆ, ಚೆನ್ನೈ ಡೆಲ್ಲಿ ಮೇನ್ ಲೈನ. ಯಾವುದಾದ ಭೋಪಾಲ ಆಗ್ರಾ ಈ ಲೈನ್ ಎಲ್ಲ ಐತಲ್ಲ ಅದಕ್ಕೆ ಅಲ್ಲಿ ಹೋಗಿ ನಾವು ಭೋಪಾಲಕ್ಕೆ ಕೊಡ್ತೇವೆ. ಈಗ ನೋಡ್ರಿ ಜಾಸ್ತಿ ಕ್ರೌಡ ಸಂತ್ ಹಿರ್ದಾರಾಮ್ ನಗರಿಗೆ ನಾನು ಖಾಲಿ ಆಗಕೈತೆ. ನಮ್ಮ ಟ್ರೈನ ಇನ್ನೂ ಎಂಟ್ರಿನೇ ಆಗಿಲ್ಲ ರೀ ಭೋಪಾಲ್ ಜಂಕ್ಷನಿಗೆ. ಔಟ್ರದಾಗ ನಿಂತೈತಿ. ಇಲ್ಲಿ ನೋಡ್ಬೋದು ನೀವು ಮೇನ್ ಲೈನ್ ಚೆನ್ನೈ ಡೆಲ್ಲಿ. ಬಟ್ ಅದು NTS ಆ್ಯಪ್ ಒಳಗೆ 20 ನಿಮಿಷ ಬಿಫೋರ್ ಅರೈವ್ಡ್ ಅಂತೇಳಿ ತೋರಿಸೋದಿದೆ ನೋಡ್ರಿ. ನಾವು ಇನ್ನೂ ಇಲ್ಲೇ ಇದು 11:17 ಆದ್ರೆ ಎಲ್ಲರೂ ರೆಸ್ಟ್ ಮಾಡತ್ತೇವೆ. ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಜರ್ನೀಸ್ ಆದಮೇಲೆ ಈಗ ಒಂದು ಸ್ವಲ್ಪ ಟೈಮ್ ಸಿಕ್ಕತಿ. ಇಲ್ಲಂತಂದ್ರೆ ನಾವು ಇನ್ನು 3 ತಾಸು ಅಲ್ಲಿ ಇಂದೋರೊಳಗೆ ಕುಂದೋರ್ದಾಕಿತ್ತು. ಅದು ಬ್ಯಾಡ್ ಅಂಥೇಳಿ ಬೆಳಿಗ್ಗೆ ಎದ್ದವ್ರ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ರೆ ನಾ ಹೇಳೋಷ್ಟೊತ್ತಿಗೆ ಟಿಕೆಟಾಗಿ ಎಲ್ಲ ಬುಕ್ ಆಗಿತ್ತು. ಬರೀ ನಾನು ಇಳಿದಷ್ಟ ಬಾಕಿ ಇತ್ತು ನೋಡ್ರಿ. ಅರೈವ್ ಆದ್ವಿ ನೋಡ್ರಿ. ಇಲ್ಲ ಜೋಧ್ಪುರ್ ಭೋಪಾಲ್ ಎಕ್ಸ್ಪ್ರೆಸ್ ನಮ್ಮ ಬಾಜು ಪ್ಲಾಟ್ಫಾರ್ಮ್ ಒಳಗೆ ನಿಂತೈತಿ. ಇನ್ನು ICF ಇಂದ ಇದೆ ರನ್ ಆಗತ್ತೈತೆ. ಫೈನಲಿ ನೋಡ್ರಿ ಇಲ್ಲ 19711 ನಮ್ಮ ಟ್ರೈನ್ ನಂಬರ್ ಇತ್ತು. ಅರೈವ್ ಆತೀಗ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲಿಗೆ. ನೋಡ್ಬೋದು ನೀವು ನಮ್ಮ ಸೀರೀಸ್ ಒಳಗೆ ನೀವು ನೋಡಿರ್ಬೋದು ನಮ್ಮ ಸೀರೀಸ್ ಒಳಗೆ 2 ಸತ ನಾವು ಭೋಪಾಲಿಗೆ ಬಂದಿದ್ವಿ. ಬಟ್ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಇವತ್ತು ನಾವು ಭೋಪಾಲ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇಲ್ಲಿ ಮಟ್ಟ ನೋಡ್ರಿ ಅಂತ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಭೋಪಾಲಿಗೆ ಬಂದೇರಿ. ನಮ್ಮ ವೈಭವ್ ಭಯ್ಯ ಇರಲಿಲ್ಲ ಅಂದ್ರೆ ಇರೋಕ್ಕಾಗತ್ತಾ. ಈಗ ಫೈನಲಿ ವೈಭವ್ ಭಯ್ಯ ಅನ್ನೋದಾರ. ಹಲೋ ಭಯ್ಯ. ನಮ್ಮ CR ರಾಜಧಾನಿ ಒಳಗೆ ಮಿಸ್ಸಿಂಗ್ ಇದ್ರೆ ಬಟ್ ಈ ವಿಡಿಯೋ ಒಳಗೆ ಅವ್ರ ಮಿಸ್ಸಿಂಗ್ ಇಲ್ಲ, ಬಂದಾರ. ಅವ್ರ ಕೆಲಸಕ್ಕೆ ರಜೆ ಹಾಕಿ ಸಿಗೋಣ ಮುಂದಿನ ಒಳಗೆ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.